Good morning, all the students. In the previous class, we know the management importance. Why we require or why what are the necessity of management? ಇವತ್ತಿನ ಕ್ಲಾಸಲ್ಲಿ ಸ್ವಲ್ಪ ಮುಂದೆ ಹೋಗೋಣ. The management as an art and also very important management as on science. ಎರಡೂ ಕರೆಕ್ಟ್ ಯಾವ ಕರೆಕ್ಟ್ ಆಗಿದ್ರೆ ಅಂತ ಇವತ್ತು ಕ್ಲಾಸ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಮ್ಯಾನೇಜ್ಮೆಂಟ್ ಆಸ್ ಆನ್ ಆರ್ಟ್, ಕಲೆ ಅಂತ ನಾನು ಮೊನ್ನೆ ಡೆಫಿನೇಷನ್ ಹೇಳಬೇಕಾದ್ರೆ ಹೇಳಿದೆ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಆರ್ಟ್. ಬೇರೆಯವರಿಂದ ಕೆಲಸ ಮಾಡಿಸುವಂತಹ ಕಲೆಗೆ ನಾವೇನ್ ಕರಿತೀವಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಮ್ಯಾನೇಜ್ಮೆಂಟ್ ಈಸ್ ಆನ್ ಎ ಪ್ರೊಸೆಸ್ ಆಫ್ ಗೆಟ್ಟಿಂಗ್ ಥಿಂಗ್ಸ್ ಡನ್ ಥ್ರೂ ಬೈ ಅದರ್ಸ್. ಬೇರೆಯವರಿಂದ ಕೆಲಸ ಮಾಡಿಸುವಂತಹ ಒಂದು ಕಲೆಗೆ ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಆರ್ಟ್ ಅಂತ ಹೇಳಿದ್ವಿ. ಹೌ, ಹೇಗೆ ಅಂತ ಕೇಳಿದ್ರೆ ಫಸ್ಟ್ ಒನ್ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ಅಂತ ಹೇಳ್ತೀವಿ. ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ಅಂದ್ರೆ ಸಾಮಾನ್ಯವಾಗಿ ಮ್ಯಾನೇಜ್ಮೆಂಟ್ ಏನಿದೆಲ್ಲ ಈಸ್ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಜ್. ಲಾಟ್ ಆಫ್ ಲಿಟ್ರೇಸಿ ಈಸ್ ಅವೈಲಬಲ್ ಇನ್ ವೇರಿಯಸ್ ಏರಿಯಾಸ್ ಆಫ್ ಮ್ಯಾನೇಜ್ಮೆಂಟ್ ಲೈಕ್ ಮಾರ್ಕೆಟಿಂಗ್. ಇದಕ್ಕೆಲ್ಲ ಥಿಯರಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ. ಆರ್ಟ್ ಅಂತ ನಾನು ಹೇಳಿದೆ. ಕಲೆ ಹೇಗೆ ಓದೋದು ಇದನ್ನ ಅಂತ ಕೇಳಿದ್ರೆ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಿರುವಂತಹ ಬೇಕಾದಷ್ಟು ಪುಸ್ತಕಗಳನ್ನ ನೋಡ್ತೀವಿ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್, ಫೈನಾನ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ವೇರಿಯಸ್ ಥಿಯರಿಟಿಕಲ್ ಮ್ಯಾನೇಜ್ಮೆಂಟ್ ಎಕ್ಸ್ಪರ್ಟ್ಸ್. ಹಿ ಕ್ಯಾನ್ ರೈಟ್ ಎ ಬುಕ್ ಬರೆದಿದ್ದಾರೆ ಇದ್ರ ಬಗ್ಗೆ. ನಾಲೆಜ್, ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಜ್. ಸೊ ಇಟ್ ಈಸ್ ಕಾಲ್ಡ್ ಆರ್ಟ್. ಪುಸ್ತಕವನ್ನು ಬರೆದಿದ್ದಾರೆ, ಬುಕ್ ಬರೆದಿದ್ದಾರೆ. ಅದು ಮಾರ್ಕೆಟಿಂಗ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು. ಹೌ ಟು ಮ್ಯಾನೇಜ್, ಹೇಗೆ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬಹುದು, ಮ್ಯಾನೇಜ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ನಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ವಿಚ್ ಪ್ರಿಸ್ಕ್ರೈಬ್ ಎ ಸರ್ಟೈನ್ ಯೂನಿವರ್ಸಲ್ ಪ್ರಿನ್ಸಿಪಲ್ಸ್. ಅಂದ್ರೆ ಮಾರ್ಕೆಟಿಂಗ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸ್ ಅಂತ ಎಕ್ಸಾಂಪಲ್ ಹೇಳಿದೆ ನಾವು. ಈ ಸಬ್ಜೆಕ್ಟ್ ಗಳನ್ನ ಸೇರಿಸಿ ಇದಲ್ಲದೆ ಬೇಕಾದಷ್ಟು ಸಬ್ಜೆಕ್ಟ್ ಗಳಿದೆ. ಅದೆಲ್ಲವನ್ನು ನಾವೆಲ್ಲಿ ಕಾಣ್ತೀವಿ ನಾಲೆಜ್, ಥಿಯರಿಟಿಕಲ್ ನಾಲೆಜ್. ಸೊ ವಿ ಕಾಲ್ಡ್ ಆಸ್ ಎ ಆರ್ಟ್. ಇದನ್ನ ಆರ್ಟ್ ಅಂತ ಕರಿತೀವಿ. ಕಾರಣ ಏನು ಅಂದ್ರೆ ನಮಗೆ ಪ್ರಿಸ್ಕ್ರೈಬ್ಡ್ ಆಗಿರುವಂತಹ ಸಮ್ ಯೂನಿವರ್ಸಲ್ ಟ್ರೂತ್ ಇದೆ, ಪ್ರಿನ್ಸಿಪಲ್ಸ್ ಇದೆ, ತತ್ವಗಳ ಆಧಾರದ ಮೇಲೆ ನಾವೇನ್ ಮಾಡಿದ್ದೀವಿ ವಿ ರೈಟ್ ದ ಬುಕ್. ಎದ್ರ ಸಲುವಾಗಿ ಮ್ಯಾನೇಜ್ಮೆಂಟ್ ಗೋಸ್ಕರವಾಗಿ ಬರೆದಿದ್ದೀವಿ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಆರ್ಟ್ ಬಿಕಾಸ್ ದಿ ಎಕ್ಸಿಸ್ಟೆನ್ಸ್ ಆಫ್ ಥಿಯರಿಟಿಕಲ್ ನಾಲೆಜ್. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸ್, ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಇದು ಅತ್ಯಂತ ಮುಖ್ಯವಾಗಿರುವಂತದ್ದು ಅಂತ ಹೇಳ್ತೀವಿ. ಫಸ್ಟ್ ಒನ್. ಇನ್ ಸೆಕೆಂಡ್ ಒನ್ ಪರ್ಸನಲೈಸ್ಡ್ ಅಪ್ಲಿಕೇಶನ್ಸ್ ಅಂತ ಬರೆದಿದ್ದೀನಿ. ಪರ್ಸನಲೈಸ್ಡ್ ಅಪ್ಲಿಕೇಶನ್. ಫಾರ್ ಎಕ್ಸಾಂಪಲ್ ಆರ್ಟಿಸ್ಟ್ ಅಂದ್ರೆ ಎವರಿ ಮ್ಯಾನೇಜರ್ ಹ್ಯಾಸ್ ಹಿಸ್ ಓನ್ ವೇ ಸ್ಟೈಲ್ ಟು ಅಪ್ರೋಚ್ ಎ ಮ್ಯಾನೇಜಿಂಗ್ ಡಿಸಿಷನ್ಸ್. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನೆ ಪರ್ಸನಲೈಸ್ ಆಗಿರುವಂತಹ ಅಪ್ಲಿಕೇಶನ್ ಅಂದ್ರೆ ನೀವು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ಇಟ್ ಈಸ್ ಎ ಆರ್ಟ್. ನಾನು ಸಾಮಾನ್ಯವಾಗಿ ನೀವು ಗಮನಿಸಿರ್ಬೋದು. ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ. ರಾಧಾಕೃಷ್ಣನ್ ಅವರು ಇದಾರಲ್ಲ, ನಮ್ಮ ಪ್ರೆಸಿಡೆಂಟ್ ಆಗಿರುವಂತವ್ರು, ಅವರು ಒಂದ್ ಕಡೆ ಪಾಠ ಮಾಡಬೇಕಾದ್ರೆ ಒಂದ್ಸರಿ ಹೇಳಿದ್ರು ಏನಂತ, 3 ರೀತಿ ಟೀಚರ್ಸ್ ಗಳನ್ನ ನಾವು ನೋಡಬಹುದು. 3 ರೀತಿ ಟೀಚರ್ಸ್ ಗಳನ್ನ ನೋಡಬಹುದು. ಮೊದಲನೇ ಟೀಚರ್ ಇದಾರಲ್ಲ, ಅವರು ಅಟೆಂಡೆನ್ಸ್ ಟೀಚರ್ ಅಂತ ಹೇಳ್ತೀವಿ. ಅಟೆಂಡೆನ್ಸ್ ಟೀಚರ್ ಇವ್ರ ಕೆಲಸ ಏನು? ಅಟೆಂಡೆನ್ಸ್ ಹಾಕೋದು. ಪಾಠ ಮಾಡಿದ್ರು ಬಿಟ್ರು, ಕ್ಲಾಸ್ ತಗೊಳ್ಳಿಲ್ಲ ಅಂತ ನಡೆಯುತ್ತೆ. ಈ ರೀತಿ ಇರುವಂತಹ ಸ್ವಭಾವದವರು ಪರ್ಸನಲ್ ಆಗಿ, ನಾನು ಹೇಳ್ತಾ ಇದ್ದೀನಿ ಸರಿಯಾಗಿ ಗಮನಿಸ್ಬೇಕು, ಪರ್ಸನಲೈಸ್ಡ್ ಅಪ್ಲಿಕೇಶನ್ಸ್ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಫಸ್ಟ್ ಒನ್ ಅಟೆಂಡೆನ್ಸ್ ಟೀಚರ್. ಸೆಕೆಂಡ್ ಏನಿದಾರಲ್ಲ ಅವರು ಸಬ್ಜೆಕ್ಟ್ ಟೀಚರ್. ಹಿ ನೋ ವೆರಿ ವೆಲ್, ಇನ್ ಡೆಪ್ತ್ ನಾಲೆಜ್ ಇದೆ ಸಬ್ಜೆಕ್ಟ್ ಬಗ್ಗೆ. ಸಬ್ಜೆಕ್ಟ್ ಅನ್ನ ಪಾಠ ಮಾಡ್ತಾರೆ, ಬೇರೆ ಏನು ಅವರಿಗೆ ಗೊತ್ತಿಲ್ಲ. ಬರ್ತಾರೆ ಇನ್ ಟೈಮ್ಗೆ, ಬರ್ತಾರೆ ಕ್ಲಾಸಿಗೆ, ಪಾಠ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಇದು ಸೆಕೆಂಡ್ ಟೈಪ್ ಆಫ್ ಟೀಚರ್. ಇನ್ ಥರ್ಡ್ ಒನ್ ಮೋಟಿವೇಶನಲ್ ಟೀಚರ್. ಇವರು ಸಿಗೋದು ಬಹಳ ಅಪರೂಪ,
ಬಹಳ ಅಪರೂಪ ಅಂದ್ರೆ ಬಹಳ ಅಪರೂಪ. 100 ಜನದಲ್ಲಿ 100% ಜನ ಇದ್ದಾರೆ ಅಂದ್ರೆ 1 to 5% ನಿಮ್ಗೆ ಸಿಗ್ಬೋದು. ಮೋಟಿವೇಶನಲ್ ಟೀಚರ್ ಇವ್ರು ಹೇಗೆ ಅಂದ್ರೆ ಇವರು ಅಟೆಂಡೆನ್ಸ್ ಹಾಕ್ತಾರೆ, ಇನ್ ಟೈಮಿಗೆ ಕ್ಲಾಸಿಗೆ ಬರ್ತಾರೆ, ಅಂಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಹಿ ನೋ ದ ಸಬ್ಜೆಕ್ಟ್ ಅಂಡ್ ಆಲ್ಸೋ ಔಟ್ ಆಫ್ ದ ಸಬ್ಜೆಕ್ಟ್, ಹೊರಗಡೆ ವಿಷಯನೂ ಅವರಿಗೆ ಚೆನ್ನಾಗಿ ಗೊತ್ತು, ಚೆನ್ನಾಗಿ ಪಾಠವನ್ನು ಮಾಡ್ತಾರೆ, ಅಂಡ್ ಆಲ್ಸೋ ಮೋಟಿವೇಟ್ ದ ಸ್ಟೂಡೆಂಟ್ಸ್, ಮೋಟಿವೇಟ್ ಮಾಡ್ತಾರೆ. ಅವ್ರ ಕೆಲಸನೇ ಅದು. ಚೆನ್ನಾಗಿ ಓದಿ, ಚೆನ್ನಾಗಿ ತಿಳ್ಕೊಳ್ರಿ, 10 ಬುಕ್ ಓದಿ ಅಂತ ಮೋರ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಚೆನ್ನಾಗಿ ಹೇಳ್ತಾರೆ ವಿಷಯವನ್ನ. ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಾ? ಚೆನ್ನಾಗಿ ತಿಳ್ಕೊಳ್ರಿ, ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳ್ತಾ ಇದ್ದೇನೆ. ಯಾರು ಎಷ್ಟು ಸಿಂಪಲ್ ಆಗಿ ಹಿ ಯೂಸ್ ದ ಲ್ಯಾಂಗ್ವೇಜ್ ವೆರಿ ಸಿಂಪ್ಲಿ, ಬಹಳ ಸಿಂಪಲ್ ಆಗಿ ಯೂಸ್ ಮಾಡಿ ಅರ್ಥ ಮಾಡಿಸ್ತಾರೆ ಅಂದ್ರೆ ಅವರಿಗೆ ವಿಷಯ ಬಹಳ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಯಾರಿಗೆ ವಿಷಯ ಗೊತ್ತಿಲ್ಲ ಅವ್ರೇನ್ ಮಾಡ್ತಾರೆ, ಈ ಹೇಳೋ ವಿಧಾನದಲ್ಲೇ ಕಾಂಪ್ಲೆಕ್ಸ್ ಆಗಿ ಹೇಳ್ತಾರೆ. ಯಾಕೆ ಅವರಿಗೆ ವಿಷಯ ಗೊತ್ತಿಲ್ಲ ಅಂದ್ರೆ ಮೋಟಿವೇಶನ್ ಮಾಡೋದೇನಿದೆ ಅಲ್ಲ, ಇಟ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟೀಚರ್. ಮಕ್ಕಳಿಗೆ ಮೋಟಿವೇಶನ್ ಮಾಡುವಂತಹ ಟೀಚರ್ಗಳು ಬೇಕು ಅಂತ ರಾಧಾಕೃಷ್ಣನ್ ಅವರು ಹೇಳ್ತಾರೆ. ಹೌದಾ? ಇಲ್ಲಿ ಬರೋ ನಮ್ಮ ಸಿಲೆಬಸ್ ಮೋಟಿವೇಶನಲ್ ಮ್ಯಾನೇಜರ್ ವೆರಿ ಇಂಪಾರ್ಟೆಂಟ್ ಇನ್ ಯವರ್ ಆರ್ಗನೈಸೇಷನ್. ಅಟೆಂಡೆನ್ಸ್ ಹಾಕೋ ಮ್ಯಾನೇಜರ್ ನಮಗೆ ಬೇಕಾಗಿಲ್ಲ. ಬರೇ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಸಂಬಳ ತಗೊಂಡು ಎದ್ದೋಗುವಂತ ಮ್ಯಾನೇಜರ್ ನಮಗೆ ಬೇಕಾಗಿಲ್ಲ. ನಮಗ್ ಬೇಕಾಗಿರುವಂತದ್ದು ಮೋಟಿವೇಶನ್ ಮಾಡುವಂತಹ ಮ್ಯಾನೇಜರ್ ಬೇಕು. ಅದು ಪರ್ಸನಲೈಸ್ಡ್ ಆಗಿ ಅಪ್ಲಿಕೇಬಲ್ ಆಗಿರುತ್ತೆ. ಅವನಿಗೆ ಸ್ಟೈಲ್ ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಮ್ಯಾನೇಜ್ಮೆಂಟ್ ಮಾಡುವಂತದ್ದು. ಆ ಮ್ಯಾನೇಜ್ಮೆಂಟ್ ಏನಿದೆ ಅಲ್ಲ, ಇಟ್ ಈಸ್ ಎ ಆರ್ಟ್. ಅದನ್ನೇ ನಾವು ಹೇಳ್ತಾರೆ, ಇಟ್ ಈಸ್ ಅ ಆರ್ಟ್, ಕಲೆ. ಎಲ್ಲರೂ ಮಾತು ಕೇಳಲ್ಲ, ಎಲ್ಲರ ಮಾತನ್ನ ಎಲ್ಲರೂ ಕೇಳಲ್ಲ, ಕೆಲವರ ಮಾತನ್ನ ಮಾತ್ರ ಕೆಲವರು ಕೇಳ್ತಾರೆ. ಇನ್ನೂ ನಿಮಗೆ ಸಿಂಪ್ಲಿಫೈ ಆಗಿ ಹೇಳಬೇಕು ಅಂದ್ರೆ ಎಲ್ರಿಗೂ ಗೊತ್ತು ಓದ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಓದ್ಬೇಕ್ರಿ, ಬಹಳ ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಒಬ್ಬ ಆಥರ್ ಒಂದ್ ಕಡೆ ಹೇಳ್ತಾನೆ, ಎಲ್ರಿಗೂ ಓದ್ಬೇಕು ಅಂತ ಗೊತ್ತು, ಆದ್ರೆ ಕೆಲವರಿಗೆ ಮಾತ್ರ ಗೊತ್ತು ಏನನ್ನ ಓದ್ಬೇಕು ಅಂತ. ಓದೋದೆಲ್ಲರಿಗೂ ಗೊತ್ತು, ಆದ್ರೆ ಏನನ್ನ ಓದ್ಬೇಕು, ಎಷ್ಟು ಓದ್ಬೇಕು, ಆ ಓದಿದ್ದನ್ನ ಹೇಗೆ ಇಂಪ್ಯಾಕ್ಟ್ ಮಾಡ್ಕೋಬೇಕು, ಆಕ್ಷನ್ ತಗೊಂಡ್ಬರ್ಬೇಕು ಪ್ಲಾನ್ ಮಾಡಿ. ಇಟ್ ಈಸ್ ಕಾಲ್ಡ್ ಪರ್ಸನಲೈಸ್ಡ್ ಅಪ್ಲಿಕೇಶನ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಅ ಆರ್ಟ್. ಇಟ್ ಈಸ್ ಅ ಆರ್ಟ್. ಮ್ಯಾನೇಜ್ಮೆಂಟ್ ಅನ್ನೋದು ಆರ್ಟ್ ಇದ್ದಾಗೆ. ಎಲ್ಲಾ ಮ್ಯಾನೇಜರ್ಗಳು, ಎಲ್ಲಾ ಪ್ರಿನ್ಸಿಪಾಲ್ಗಳು, ಎಲ್ಲಾ ಲೆಕ್ಚರ್ಸ್ಗಳು ಒಂದೇ ರೀತಿ ಇರಲ್ಲ. ಇಟ್ ಈಸ್ ಅ ಆರ್ಟ್ ಟು ಟೀಚ್ ದ ಸ್ಟೂಡೆಂಟ್ಸ್. ಬಹಳ ಸರಳವಾಗಿ, ಸಿಂಪಲ್ ಆಗಿ, ಅರ್ಥ ಆಗೋ ಹಾಗೆ, ಮನ ಮುಟ್ಟೋ ಹಾಗೆ ಪಾಠ ಮಾಡೋದಿದೆಲ್ಲ, ಇಟ್ ಈಸ್ ಅ ಆರ್ಟ್. ಅದನ್ನೇ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಟು ಕಂಟ್ರೋಲ್ ದ ಆರ್ಗನೈಸೇಷನ್, ಟು ಕಂಟ್ರೋಲ್ ದ ಫರ್ಮ್, a personalized behavior. Some of the situation positive, some of the situation negative. ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಎರಡೂ ಬರುತ್ತೆ, ಪಾಸಿಟಿವ್ ಬರುತ್ತೆ, ನೆಗೆಟಿವ್ ಬರುತ್ತೆ. ಪ್ರಾಫಿಟ್ ಆಗ ಪಾಸಿಟಿವ್ ಇರುತ್ತೆ, ನೋ ಪ್ರಾಬ್ಲಮ್. ನೆಗೆಟಿವ್ ಆಗಿ ಕೆಲವೊಂದ್ಸಾರಿ ಏನಾಗುತ್ತೆ, ಲಾಕ್ ಡೌನ್ ಆಗುತ್ತೆ, ಸ್ಟ್ರೈಕ್ ಮಾಡ್ತಾರೆ. ಯಾರು? ನಮ್ಮ ವರ್ಕರ್ಸ್ಗಳು. ಸ್ಯಾಲರಿ ಕೊಟ್ಟಿಲ್ಲ, ವೇಜಸ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾರೆ. ಅಂತ ಟೈಮ್ನಲ್ಲೂ ಹಿ ಕ್ಯಾನ್ ಯೂಸಿಂಗ್ ಹಿಸ್ ಸ್ಕಿಲ್, ಅದನ್ನ ಯೂಸ್ ಮಾಡಿ ಹಿ ಕ್ಯಾನ್ ಕಂಟ್ರೋಲ್. ಇಟ್ ಈಸ್ ಕಾಲ್ಡ್ ಆರ್ಟ್. ಅದಕ್ಕೆ ನಾವು ಆರ್ಟ್ ಅಂತ ಹೇಳ್ತಾ ಇರೋದು. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಆರ್ಟ್. ಎಲ್ರಿಗೂ ಬರಲ್ಲ. ಯಾವಾಗ ಬರ್ತದೋ? ಪರ್ಸನಲೈಸ್ಡ್ ಸ್ಟೈಲ್ಸ್. ಅವನ ಡಿಫರೆಂಟ್ ಆಗಿರುವಂತಹ ಸ್ಟೈಲ್ಗಳಿಂದ ಹಿ ಕ್ಯಾನ್ ಕಂಟ್ರೋಲ್ ಓವರ್ ಆಲ್ ದ ಆರ್ಗನೈಸೇಷನ್. ಥರ್ಡ್ ಒನ್, ಬೇಸ್ಡ್ ಆನ್ ಪ್ರಾಕ್ಟೀಸ್ ಅಂಡ್ ಕ್ರಿಯೇಟಿವಿಟಿ. ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೀನಿ, ಎಲ್ರಿಗೂ ಕ್ರಿಯೇಟಿವಿಟಿ ಬರಲ್ಲ. ಪ್ರಾಕ್ಟೀಸ್ ಏನಿದೆಲ್ಲ ಇಟ್ ಈಸ್ ಡಿಫರೆಂಟ್ ಟೈಪ್. ಕೆಲವರು ಇನ್ ಟೈಮಿಗೆ ಬರ್ತಾರೆ, ಕೆಲವರು 5 ನಿಮಿಷ ಲೇಟ್ ಆಗಿ ಬರ್ತಾರೆ, ಕೆಲವರು ಅರ್ಧ ಗಂಟೆ ಲೇಟ್ ಆಗಿ ಬರ್ತಾರೆ, ಕೆಲವರು ಬರದೇ ಇಲ್ಲ. ಪ್ರಾಕ್ಟೀಸ್ ಅದು ಪಾಸಿಟಿವ್ ಅಂಡ್ ನೆಗೆಟಿವ್. ಕ್ರಿಯೇಟಿವಿಟಿಗೆ ಬಂದ್ರೆ ಸಾಮಾನ್ಯವಾಗಿ ನಾನು ಕ್ರಿಯೇಟಿವಿಟಿ ಬಗ್ಗೆ ಬಹಳ ಸಲ ಹೇಳ್ತಿರ್ತೇನೆ. ಕ್ರಿಯೇಟಿವಿಟಿ ಅಂದ್ರೆ ಬೇರೆ ಏನೂ ಅಲ್ಲ, ಕೌಶಲ್ಯ. ಕೌಶಲ್ಯ ಅಂತ ಕರೀತಾರೆ ಕನ್ನಡದಲ್ಲಿ ಕ್ರಿಯೇಟಿವಿಟಿ. ನಿಮ್ಮ ಒಂದು ಕೌಶಲ್ಯವನ್ನ, ಸ್ಕಿಲ್ ಅನ್ನ ತೋರಿಸಿ ನೀವೇನ್ ಮಾಡಬೇಕು? ಹೊಸದಾಗಿ ಮಾಡಬೇಕು, ಇನ್ ಟೈಮಿಗೆ ಬರೋ ಹಾಗೆ ಮಾಡಬೇಕು.
ನಾನು ಅದಕ್ಕೆ ಬಹಳ ಸಲ ಹೇಳ್ತಿರ್ತೇನೆ. ಒಬ್ಬ ಓನರ್ ಆರ್ಗನೈಸೇಷನ್ ನಲ್ಲಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಫಾರಿನ್ ದೇಶದಲ್ಲಿ. ಏನಂತ, ಯಾರು ಈ ಟೈಮಿಗೆ ಆರ್ಗನೈಸೇಷನ್ ಗೆ ಬರ್ತಿರೋ, ಇಟ್ ಈಸ್ ಎ ಕ್ರಿಯೇಟಿವಿಟಿ, ಒನ್ ಟೈಪ್ ಆಫ್ ಕ್ರಿಯೇಟಿವಿಟಿ. ಇದರಲ್ಲಿ ಬೇರೆ ಬೇರೆ ಇದೆ, ಸುಮ್ಮನೆ ನಿಮ್ಗೆ ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದೇನೆ. ಇಟ್ ಈಸ್ ಎ ಕ್ರಿಯೇಟಿವಿಟಿ. ಅವ್ರು ಹೇಳಿದ್ರು, ಯಾರು ಆರ್ಗನೈಸೇಷನ್ ಗೆ ವರ್ಕಿಂಗ್ ಸ್ಪಾಟ್ ಗೆ ಯಾರು ಇನ್ ಟೈಮಿಗೆ ಬರ್ತಾರೋ ಅವರಿಗೆ 6 months ಆದ್ಮೇಲೆ 1000 ಹೈಕ್ ಮಾಡ್ತೀವಿ ಸ್ಯಾಲರಿನ. ಚೆಕ್ ಮಾಡ್ತೀವಿ, 6 ತಿಂಗಳು ಚೆಕ್ ಮಾಡ್ತೀವಿ, 1 ದಿವಸನೂ ಲೇಟ್ ಆಗಿರಬಾರ್ದು. 6 ತಿಂಗಳು ಇನ್ ಟೈಮಿಗೆ ಬಂದ್ರೆ ನಾವು 1000 ಹೈಕ್ ಅನ್ನ ಮಾಡ್ತೀವಿ ಅಂತ ಹೇಳಿದಾಗ ಸುಮಾರು ನಂತರದ ಮಟ್ಟಿಗೆ 60% ಆಫ್ ದ ವರ್ಕರ್ ಈ ಚೇಂಜಿಂಗ್ ಹಿಸ್ ಆಕ್ಟಿವಿಟಿ ಚೇಂಜ್ ಮಾಡಿಕೊಂಡು ಕ್ರಿಯೇಟಿವಿಟಿ ಬಂದ್ಬಿಡ್ತವಾಗ. ಯಾಕೆ ಇನ್ ಟೈಮಿಗೆ ಬಂದಿದ್ದಾರೆ ಅಂದ್ರೆ ಇನ್ ಟೈಮಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅವರ ಒಂದು ಪರ್ಸನಾಲಿಟಿ ಜೊತೆಗೆ ಸ್ಯಾಲರಿ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ಇಟ್ ಈಸ್ ಎ ಕ್ರಿಯೇಟಿವಿಟಿ, ಕೌಶಲ್ಯ, ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಟು ಕಂಟ್ರೋಲ್. ಇಟ್ ಈಸ್ ಸೋ ರಿಕಾರ್ಡ್ ಆಸ್ ಇಟ್ ಈಸ್ ಎ ಆರ್ಟ್ ಅಂತ ಹೇಳಿದ್ವಿ. ಇನ್ ಲಾಸ್ಟ್ ಒಂದು ಗೋಲ್ ಓರಿಯೆಂಟೆಡ್. ಇದು ನಾವು ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ, ಮ್ಯಾನೇಜ್ಮೆಂಟ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ಗೋಲ್. ಏನಿರ್ಬೇಕು ನಮ್ಮ ಜೀವನದಲ್ಲಿ, ಗುರಿ ಇಲ್ಲದೆ ನಾವು ಏನು ಕೆಲಸ ಮಾಡಬಾರ್ದು. ಕೆಲವರು ಸುಮ್ಮನೆ ಬರ್ತಿರ್ತಾರೆ ಕ್ಲಾಸಿಗೆ, ಸುಮ್ಮನೆ ಎದ್ದು ಹೋಗ್ತಾರೆ. ಅವ್ರಿಗೆ ಯಾಕೆ ಬಂದಿದ್ದೀವಿ, ಏನ್ ಮಾಡಬೇಕು ಏನು ಗೊತ್ತಿಲ್ಲ. ಆರ್ಗನೈಸೇಷನ್ ಬರ್ತಾರೆ, ಕೆಲಸ ಮಾಡ್ತಾರೆ, ಮನೆಗೆ ಹೋಗ್ತಾರೆ. ಏನೋ ಅವರಿಗೆ ಗುರಿ ಇಲ್ಲ. ಸಂಬಳ ಒಂದು ಬಂದ್ರೆ ಸಾಕು ಅನ್ನೋದೇ ಅವ್ರ ಗುರಿ. ಅಷ್ಟೇ ಅನ್ಕೋಬಾರ್ದು. ನಮ್ಮ ಗುರಿ ಯಾವಾಗಲೂ ಹೇಗಿರ್ಬೇಕು, ನಾನು ಅದಕ್ಕೆ ಬಹಳ ಸರಿ ಹೇಳ್ತಿರ್ತೀನಿ, ನಿಮ್ಮ ಗುರಿ ಯಾವಾಗಲೂ ಏನಿರ್ಬೇಕು, ನಕ್ಷತ್ರಗಳನ್ನ, ಸ್ಟಾರ್ಸ್ ಗಳನ್ನ ಟಚ್ ಮಾಡಬೇಕು ಅಂತ ಗುರಿ ಇಟ್ಕೋಬೇಕು. ಅವಾಗ ನೀವೇನಾಗ್ತೀರಿ, ಕೊನೆಗೆ ನಿಮ್ಮನೇಲಿರುವಂತಹ ಟೆರಸ್ಸಿನ ಮುಟ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಹೌದಾ? ಅಂದ್ರೆ ಉದಾಹರಣೆ ಹೇಳಿ ತಮಾಷೆಗೆ, ಅಂದ್ರೆ ನಿಮ್ಮ ಗುರಿ ಯಾವಾಗ್ಲೂ ಬಹಳ ಎತ್ತರದಲ್ಲಿರ್ಬೇಕು. IAS ಮಾಡ್ತೀನಿ ಅಂತ ಅನ್ಕೊಂಡ್ರೆ BCom ನಲ್ಲಿ ಫಸ್ಟ್ ರ್ಯಾಂಕರ್ ಬರ್ತೀನಿ. IAS ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಗುರಿ ಇಟ್ಕೊಂಡ್ರೆ, KS IAS ಮಾಡಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ BCom ನಲ್ಲಿ ಪಾಸ್ ಆಗ್ತೀರಿ, ಯೂನಿವರ್ಸಿಟಿಯ ಫಸ್ಟ್ ರ್ಯಾಂಕ್ ಬರ್ತೀರಿ. ಗುರಿ ಯಾವಾಗಲೂ ಏನು ಚೆನ್ನಾಗಿರ್ಬೇಕು, ಅದು ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ನಮ್ಮ ಮ್ಯಾನೇಜರ್ ಇದಾರಲ್ಲ, ಗುರಿ ಹೇಗಿರ್ಬೇಕು, ಗೋಲ್ ಓರಿಯೆಂಟೆಡ್ ಆಗಿರ್ಬೇಕು. ನಾನು ಮುಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, 1000 ಕಾರ್ ಸೇಲ್ಸ್ ಮಾಡಬೇಕು ಈ ವರ್ಷದಲ್ಲಿ. ಇಟ್ ಈಸ್ ಎ ಗೋಲ್. ಆ ಗುರಿಯನ್ನು ತಲುಪಲಿಕ್ಕೆ ನಾವು ಏನೇನು ಫ್ಯಾಕ್ಟರಿಗಳ ಇನ್ಫ್ಲೂಯೆನ್ಸ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ರೆ ಮಾಡ್ತಾರೆ. ಹಾಗಾಗಿ ಇಟ್ ಈಸ್ ಕಾಲ್ಡ್ ಎ ಆರ್ಟ್ ಅಂತ ಹೇಳಿದ್ವಿ. ಮ್ಯಾನೇಜ್ಮೆಂಟ್ ಇಟ್ ಈಸ್ ಎ ಆರ್ಟ್. ಇನ್ನು ಮ್ಯಾನೇಜ್ಮೆಂಟ್ ಇಸ್ ಎ ಸೈನ್ಸ್ ಅಂತ ಕೆಲವರು ಹೇಳ್ತಾರೆ. ಇಟ್ ಈಸ್ ಆಲ್ಸೋ ರೈಟ್. ಮ್ಯಾನೇಜ್ಮೆಂಟ್ ಇಸ್ ಎ ಸೈನ್ಸ್. ಹೇಗೆ? ಸಿಸ್ಟಮ್ಯಾಟಿಕಲ್ ಬಾಡಿ ಆಫ್ ನಾಲೆಜ್, ಸಿಸ್ಟಮ್ಯಾಟಿಕ್ ಪ್ರಿನ್ಸಿಪಲ್ಸ್. ನಾನು ಈಗಿನ್ನು ಹೇಳಿದೆ, ಪುಸ್ತಕಗಳನ್ನ ಬರೆದಿದ್ದಾರೆ, ಬುಕ್ ಇದೆ, ಚೆನ್ನಾಗಿ ನೋಡಬಹುದು. ಸೈನ್ಸ್ ಯಾಕೆ ಅಂದ್ರೆ ಮ್ಯಾನೇಜ್ಮೆಂಟ್ ಎ ಸಿಸ್ಟಮ್ಯಾಟಿಕ್ ಬಾಡಿ ಆಫ್ ನಾಲೆಜ್. ಬಹಳ ನೀಟಾಗಿ ಅನುಭವದಿಂದ ಹಿ ಕ್ಯಾನ್ ರೈಟ್ ಎ ಬುಕ್ಸ್, ಮಾರ್ಕೆಟಿಂಗ್, ಫೈನಾನ್ಸ್, ಹ್ಯೂಮನ್ ರಿಸೋರ್ಸ್, ಇವಾಗೆಲ್ಲ ನಾವೇನ್ ಮಾಡಬಹುದು, ಪ್ರಿನ್ಸಿಪಲ್, ಯೂನಿವರ್ಸಲ್ ಆಗಿರುವಂತಹ ಪ್ರಿನ್ಸಿಪಲ್ ಗಳನ್ನ ಬರೆದು ಅದು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇಟ್ ಇಸ್ ಕಾಲ್ಡ್ ಎ ಸೈನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒನ್, ಪ್ರಿನ್ಸಿಪಲ್ ಬೇಸ್ಡ್ ಆನ್ ಎ ಎಕ್ಸ್ಪೆರಿಮೆಂಟಲ್. ನಾವು ಯಾವುದೇ ಒಂದು ಡಿಸಿಷನ್ ತಗೋಬೇಕು ಅಂದ್ರೆ ನಾವೇನ್ ಮಾಡ್ತೀವಿ, ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಅದು ಮನುಷ್ಯನ ಸ್ವಭಾವ. ಸೈನ್ಸ್ ಏನಿದೆ ಅಲ್ಲ, ಸಾಮಾನ್ಯವಾಗಿ ಯಾವುದೇ ಒಂದು ಔಷಧಿಯನ್ನ ಕಂಡು ಹಿಡಿದ್ರು ಅಂದ್ರೆ ಅವ್ರೇನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದು ಅನಿಮಲ್ಸ್ ಮೇಲೆ ಸಾಮಾನ್ಯವಾಗಿ ಮಾಡುವಂತದ್ದು. ಕಾರಣ ಏನು ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಅದು ಹೇಗೆ ವರ್ಕ್ ಆಗತ್ತೆ, ಹೇಗೆ ಕೆಲಸ ಮಾಡತ್ತೆ. ನಮ್ಮ ಮ್ಯಾನೇಜ್ಮೆಂಟ್ ಅಷ್ಟೇ. ನಾನು ಈಗಿನ್ನೂ ಹೇಳಿದೆ, 1000 ಸ್ಯಾಲರಿನ ಇನ್ಕ್ರೀಸ್ ಮಾಡ್ತೀನಿ ಇನ್ ಟೈಮ್ ಯಾರು ಬರ್ತಾರೋ ಅವರಿಗೆ ಅಂತ ಒಂದು ಅನೌನ್ಸ್ಮೆಂಟ್ ಮಾಡಿ, ಇಟ್ ಇನ್ಫ್ಲೂಯೆನ್ಸ್ ವರ್ಕರ್ಸ್ ಮೈಂಡ್. ಅವರ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಎಕ್ಸ್ಪೆರಿಮೆಂಟ್ 60% ಬದಲಾಗತ್ತೆ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ರಿ. ಇಲ್ಲೊಂದು 20,000 ಸೇರಿಸಿ, ಇಲ್ಲೊಂದು 10 ಸೇರಿಸಿ 20,000 ಸ್ಯಾಲರಿ ನಾವು ಜಾಸ್ತಿ ಮಾಡ್ತೀವಿ ಇನ್ ಟೈಮಿಗೆ ಬಂದ್ರೆ ಅಂದ್ರೆ 60 to 90% ಬಂದ್ಬಿಡುತ್ತೆ.
ಯಾಕೆ? ಇನ್ ಟೈಮಿಗೆ ಬಂದ್ರೆ ಸ್ಯಾಲರಿ ಹೈಕ್ ಆಗತ್ತೆ. ಐ ಕ್ಯಾನ್ ಎಂಜಾಯ್ ಮೈ ಸ್ಯಾಲರಿ ಮೋರ್ ದನ್ ಸ್ಯಾಲರಿಗಿಂತನೂ ಜಾಸ್ತಿ ರೆಪ್ಯುಟೇಷನ್ ಬರುತ್ತೆ ಇನ್ ಟೈಮ್ ಬಂದಿದ್ದಾರೆ ಅಂತ. ಎರಡನೇದು ಇಟ್ ಎಂಜಾಯ್ ಮೋರ್ ಸ್ಯಾಲರಿ, ಸೊ ಇಟ್ ಇನ್ಫ್ಲೂಯೆನ್ಸ್ ಎಕ್ಸ್ಪೆರಿಮೆಂಟಲ್ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಇಟ್ ಇಸ್ ಅ ಸೈನ್ಸ್. ವಿಜ್ಞಾನ, ವಿಶಿಷ್ಟವಾದ ಜ್ಞಾನ ಯಾವುದು? ವಿಜ್ಞಾನ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ರು ಈ ರೀತಿ ಕೊಡೋದ್ರಿಂದ ಹೇಗಾಗುತ್ತೆ? Changing the attitude, so we call a principle based on experimental different type of organization using a scientific management. Scientific ಆಗಿ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾರೆ. ಕಾರಣ ಏನು ಅಂದ್ರೆ he can control overall the organization scientifically. ವಿಜ್ಞಾನದಿಂದ ನಾವೇನ್ ಮಾಡಬಹುದು? we can control, so a management is a science ಅಂತ ಹೇಳ್ಬೋದು. In third one, a very important ಯೂನಿವರ್ಸಲ್ ವ್ಯಾಲಿಡಿಟಿ. ನಾವು ಏನೇ ಮ್ಯಾನೇಜ್ಮೆಂಟ್ ನಲ್ಲಿ ಮಾಡಿದ್ರು ನಾವು ವಿಜ್ಞಾನ ಪರವಾಗಿ ಮಾಡಲಿಕ್ಕೆ ಸಾಧ್ಯ. ಅದು ಹೇಗೆ ಅಂತ ಕೇಳಿದ್ರೆ ಯೂನಿವರ್ಸಲ್ ವ್ಯಾಲಿಡಿಟಿ. ನಾನು ಈಗಿನ್ನು ಹೇಳಿದೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸಿನ್ಸ್ ಎ ಮ್ಯಾನೇಜ್ಮೆಂಟ್ ಡೀಲ್ಸ್ ಎ ಹ್ಯೂಮನ್ ಬೀಯಿಂಗ್ ಹ್ಯೂಮನ್ ಬಿಹೇವಿಯರ್, ಫಾರ್ ಎಕ್ಸಾಂಪಲ್ ಎ ಮಾಡಿಫೈಡ್ ಅಕಾರ್ಡಿಂಗ್ ಎ ಪ್ರಿನ್ಸಿಪಲ್ಸ್. ನಾನು ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ ಯೂನಿವರ್ಸಲ್ ಅಂತ ಅಂದ್ಕೊಂಡೆ ನಮ್ಮ ಮನಸ್ಸಲ್ಲಿ ಬರುವಂತ ಬೇಕಾದಷ್ಟು ಫ್ಯಾಕ್ಟರ್ಗಳಿದೆ, ಒಂದು ಎರಡು ಅಲ್ಲ. ನೀವು ಯಾವ್ದು ಬೇಕಾದ್ರೂ ಅನ್ಕೋಬಹುದು. ವ್ಯಾಲಿಡಿಟಿ, ನೀವು ಮಾಡುವಂತಹ ಮ್ಯಾನೇಜ್ಮೆಂಟ್ ಅದು ಸೈನ್ಸ್ ಆಗಿರುತ್ತೆ. ವಿಜ್ಞಾನದ ದೃಷ್ಟಿಯಲ್ಲಿ ನೋಡಿದ್ರು ಅದು ಯೂನಿವರ್ಸಲ್ ಆಗಿ ವ್ಯಾಲಿಡಿಟಿ ಇರಬೇಕು. ಅದಕ್ಕೆ ಇರುತ್ತೆ ಅಂತಾನೆ ನಾವೇನ್ ಕರಿತೀವಿ, ಇಟ್ ಇಸ್ ಕಾಲ್ಡ್ ಎ ವೆರಿ ಇಂಪಾರ್ಟೆಂಟ್ ಮ್ಯಾನೇಜ್ಮೆಂಟ್, ಇಟ್ ಈಸ್ ಎ ಸೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಸಮ್ ಆಫ್ ದ ಸ್ಟ್ಯಾಂಡರ್ಡೈಸ್ಡ್ ಟೆಕ್ನಿಕ್ಸ್ ವಿ ಯೂಸಿಂಗ್ ಇನ್ ಎ ಮ್ಯಾನೇಜ್ಮೆಂಟ್, ಸೊ ಇಟ್ ಈಸ್ ಕಾಲ್ಡ್ ಎ ಸೈನ್ಸ್. ಆದ್ದರಿಂದ ಅದಕ್ಕೆ ನಾವು ಸೈನ್ಸ್ ಅಂತ ಕರಿತೀವಿ. ಮ್ಯಾನೇಜ್ಮೆಂಟ್ ಅನ್ನ ಸೈನ್ಸ್ ಅಂತ ಕರಿತೀವಿ. ಇನ್ ಲಾಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಎ ಕಾಸ್ ಅಂಡ್ ಎಫರ್ಟ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ. ಅಂದ್ರೆ ಲೈಕ್ ಪ್ರಿನ್ಸಿಪಲ್ ಆಫ್ ಸೈನ್ಸ್, ಎ ಮ್ಯಾನೇಜ್ಮೆಂಟ್ ಎ ಡಿವಿಷನ್ ಆಫ್ ಲೇಬರ್ ಕಾಸಸ್ ರಿಸಲ್ಟ್ಸ್ ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ. ನಾನು ಈಗಿಂದು ಹೇಳಿದೆ 10 ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಕಾಸಸ್ ಅಂಡ್ ಎಫೆಕ್ಟ್ ಆಫ್ ದ ರಿಲೇಶನ್ಶಿಪ್. 10 ಜನ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಸ್ಪ್ಲಿಟ್ ದ ಆರ್ಗನೈಸೇಷನ್. ನಾವು ಸ್ಪ್ಲಿಟ್ ಮಾಡ್ತಾ ಇದ್ದೀವಿ ವರ್ಕರ್ಸ್ ಅನ್ನ. 5 ಜನ ಒಂದ್ ಕಡೆ, 5 ಜನ ಒಂದ್ ಕಡೆ. ಅವಾಗ ಏನಾಗುತ್ತೆ, ವರ್ಕಿಂಗ್ ನೇಚರ್ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ. 10 ಜನ ಅಂದ್ರೆ ಮಾತಾಡಕ್ ಶುರು ಮಾಡ್ತಾರೆ. 10 ಜನ ಅಂದ್ರೆ ಏನಾಗುತ್ತೆ, ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಡಿವಿಷನ್ ಮಾಡಿದ ಕೂಡಲೇ ಇಟ್ ಎಫೆಕ್ಟ್ಸ್ ಯುವರ್ ಮ್ಯಾನೇಜ್ಮೆಂಟ್. ಏನಾಗುತ್ತೆ, ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. 5 ಜನ ಇರೋದ್ರಿಂದ ಮಾತಾಡಕ್ಕೆ ಸ್ವಲ್ಪ ಕಡಿಮೆ ಆಗುತ್ತೆ. 10 ಜನ ಇದ್ರೆ ಜಾಸ್ತಿ ಮಾತಾಡ್ತಾರೆ, 5 ಜನ ಇದ್ರೆ ಕಡಿಮೆ ಆಗುತ್ತೆ. ಇನ್ನೂ ರೆಡ್ಯೂಸ್ ಮಾಡಿದ್ರೆ, ಇಬ್ಬರಿಗೆ ಮಾಡಿದ್ರೆ ಅಥವಾ ಒಬ್ಬೊಬ್ಬರಿಗೆ ಮಾಡಿದ್ರೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವಿತ್ ಇನ್ಫ್ಲೂಯೆನ್ಸ್, ಸೊ ಇಟ್ ಈಸ್ ಕಾಲ್ಡ್ ಎ ಸೈನ್ಸ್. ನಾವು ಅದಕ್ಕೆ ಸೈನ್ಸ್, ಇದನ್ನ ವಿಜ್ಞಾನ ಅಂತ ಕರಿತೀವಿ ಮ್ಯಾನೇಜ್ಮೆಂಟ್ ಅನ್ನ. ಯಾಕೆ, ಪ್ರೊಡಕ್ಟಿವಿಟಿ ಇನ್ಫ್ಲೂಯೆನ್ಸ್ ಆರ್ ಇನ್ಕ್ರೀಸ್. ಎಫರ್ಟ್ ಅನ್ನ ಹಾಕಿ ನಾವೇನ್ ಮಾಡ್ತೀವಿ, ಪ್ರೊಡಕ್ಟಿವಿಟಿ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಸೊ ನಾವೇನ್ ಇವತ್ತು ಕ್ಲಾಸ್ ಅಲ್ಲಿ ನೋಡಿದ್ದೀವಿ ಅಂದ್ರೆ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್, ಸೊ ಮ್ಯಾನೇಜ್ಮೆಂಟ್ ಆಸ್ ಎ ಸೈನ್ಸ್. ಎರಡೂ ಹೌದು, ಕರೆಕ್ಟ್. ಮ್ಯಾನೇಜ್ಮೆಂಟ್ ಆರ್ಟ್, ಅದಕ್ಕೆ ಇದೊಂದು ಸೆಂಟೆನ್ಸ್ ಬರೆದಿದ್ದಾರೆ, ಮ್ಯಾನೇಜ್ಮೆಂಟ್ ಈಸ್ ಕನ್ಸಿಡರ್ಡ್ ಟು ಬಿ ಎ ಬೋತ್ ಆಸ್ ಅನ್ ಆರ್ಟ್ ಅಂಡ್ ಸೈನ್ಸ್. ಆರ್ಟು ಹೌದು, ಸೈನ್ಸು ಹೌದು. ನಾನು ಎರಡನ್ನು ತೋರಿಸಿದ್ದೀನಿ. ಆರ್ಟ್ ಯಾಕೆ ಅಂತಾನೂ ಬರೆದು ತೋರಿಸಿದ್ದೀನಿ, ಸೈನ್ಸ್ ಯಾಕೆ ಅಂತಾನೂ ಬರೆದು ತೋರಿಸಿದ್ದೀನಿ. ಅಂದ್ರೆ ಮ್ಯಾನೇಜ್ಮೆಂಟ್ ಈಸ್ ಎ ಆರ್ಟ್ ಆಸ್ ವೆಲ್ ಆಸ್ ಎ ಸೈನ್ಸ್. ಎರಡೂ ನಮ್ಗೆ ಬೇಕು. ಇವತ್ತಿನ ಕ್ಲಾಸ್ ಅಲ್ಲಿ ಮ್ಯಾನೇಜ್ಮೆಂಟ್ ಆರ್ಟ್ ಹೌದು, ಸೈನ್ಸ್ ಹೌದು ಅಂತ ತಿಳ್ಕೊಂಡಿದ್ದೀವಿ. ನಾಳೆ ಕ್ಲಾಸ್ ನಲ್ಲಿ ಮ್ಯಾನೇಜ್ಮೆಂಟ್ ಇಸ್ ಎ ಪ್ರೊಫೆಷನ್, ಮ್ಯಾನೇಜ್ಮೆಂಟ್ ಆಸ್ ಎ ಪ್ರೊಫೆಷನ್ ಅದು ಹೇಗೆ ಅಂತ ನಾಳೆ ಕ್ಲಾಸ್ ಅಲ್ಲಿ ನೋಡೋಣ.